ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ನಗ್ನಾಗ್ತಾ ಖುಷಿಯಾಗಿ ಎಲ್ಲ ಒಂದೇ ಅಲ್ವಾ? ಸೊ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಬೆಳಿಗ್ಗೆ ಬೇಗ ಎದ್ದಿದ್ದೆ ನಾನು ಇವತ್ತು. ಅದೇನೋ ಬೇಗ ಎಚ್ಚರ ಆಯಿತು ಅಂತೇಳಿ, ಅಂದರೆ ಮಾಮೂಲಿ ನಾನು ಎದ್ದೋಳೋ ಟೈಮ್ಗಿಂತನೂ ಇವತ್ತು ಒಂದು ಸ್ವಲ್ಪ ಬೇಗ ಎದ್ದಿದ್ದೆ. ಬೆಳಿಗ್ಗೆ ಬೇಗ ಇದ್ದರೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಲ್ವಾ? ಸೊ ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಜೀರಾ ವಾಟರ್ನ ಮಾಡಿಕೊಂಡು ಕುಡಿತಾ ಇದ್ದೆ. ಬ್ಲ್ಯಾಕ್ ಕಾಫಿ ಜಾಸ್ತಿ ಕುಡಿತೀನಿ ಮಾರ್ನಿಂಗ್ ಟೈಮಲ್ಲಿ. ಈವ್ನಿಂಗ್ ಟೈಮಲ್ಲಾದರೆ ಗ್ರೀನ್ ಟೀ ಕುಡಿತೀನಿ. ಆವಾಗವಾಗ ಈ ಜೀರಾ ವಾಟ್ರ್ ಕೂಡ ಮಾಡ್ಕೊಂಡು ಕುಡಿತೀನಿ. ಕಂಟಿನ್ಯೂಸ್ಲಿ ಜೀರಾ ವಾಟ್ರ್ ಏನು ಕುಡಿಯೋಲ್ಲ ನಾನು. ಬೆಳಗ್ಗೆ ಈ ಥರ ಎಳೆ ಬಿಸಿಲು ಮನೆ ಒಳಗಡೆ ಹೊಡಿತಾ ಇರುತ್ತೆ, ಅದನ್ನು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ನಾನಿವತ್ತು ಆ ವಿಡಿಯೋ ಕ್ಲಿಪ್ ಕೂಡ ಮಾಡಿಕೊಂಡೆ. ನಾನು ಜೀರಾ ವಾಟ್ರ್ ಮಾಡ್ಕೊಂಡು ಕುಡಿತಾ ಇದ್ದೆ. ಅಷ್ಟರೊಳಗಡೆ ನನ್ನ ಮಗ ಕೂಡ ಎದ್ದ. ಅವನ್ನ ಎಬ್ಬರಿಸ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕಿತ್ತು. ಅವನು ಆ್ಯಕ್ಚುಲಿ ಲೇಟಾಗಿ ಎದ್ದೊಳ್ತಿದ್ದ, ಬಟ್ ನಾನು ಬೇಗ ಎದ್ದಾಗ ಅವನು ಕೂಡ ಬೇಗ ಎದ್ದು ಬಿಡ್ತಾನೆ. ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ನೋಡಿದೆ, ಬಟ್ ಅವನಿಗೆ ಫುಲ್ಲು ನಿದ್ದೆ ಮೂಡೆಲ್ಲ ಹೊಟ್ಟೋಗಿ ಅವನ್ನ ಕೂಡ ಎಬ್ಬರಿಸ್ಕೊಂಡು ಬ್ರಷ್ ಮಾಡಿಸಿ ಮುಖ ತೊಳೆಸಿ ಕರ್ಕೊಂಡು ಬಂದೆ. ಅವನಿಗೂ ಕೂಡ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟೆ. ಅದಾದಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದಿದ್ನಲ್ವ, ಸೊ ಬೇಗ ಚಿಕನ್ ತರಿಸಿ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಸಂಡೇ ಟೈಮಲ್ಲಿ ಬೆಳಿಗ್ಗೆ ಟಿಫನ್ ಟೈಮ್ಗೆ ಚಿಕನ್ ಮಾಡ್ತಿರಲಿಲ್ಲ. ಟಿಫನ್ ಟೈಮ್ಗೆ ಏನಾದರೂ ತಿಂಡಿ ಏನಾದರೂ ಮಾಡಿಕೊಂಡು ಅವಲಕ್ಕಿನೋ ಚಿತ್ರಾನ್ನನೋ ಆ ಥರ ಏನಾದರೂ ಮಾಡಿಕೊಂಡು ತಿಂದು ಅದಾದಮೇಲೆ ಮಧ್ಯಾಹ್ನ ಹಂಗೆ ಚಿಕನ್ ತರಿಸ್ಕೊಂಡು ಮಾಡ್ಕೊತಿದ್ದೆ ಚಿಕನ್ನ ಲೇಟಾಗಿ ಒಂದು ಸ್ವಲ್ಪ. ಬಟ್ ಇವತ್ತು ಬೇಗ ಎದ್ದಿದ್ದಲ್ಲ, ಮತ್ತು ಎರಡೆರಡು ಸಲ ಮಾಡೋದು ಯಾಕೆ ಅಂತೇಳ್ಬಿಟ್ಟು ತಿಂಡಿಗೆ ಚಿಕನ್ ಮಾಡ್ಕೊಂಡ್ಬಿಡ್ತಿದ್ದೆ. ನಮ್ಮ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡು ಚಿಕನ್ನು ಫಿಶ್ ಬಿಟ್ಟರೆ ಇನ್ನೇನು ತಿನ್ನಲ್ಲ ನಾನ್ ವೆಜ್ಜಲ್ಲಿ. ಸೊ ನಾನಿಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್, ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿವತ್ತು ಇಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದು ಅಂದರೆ ಇಷ್ಟ ಇಲ್ಲ, ಬಟ್ ಚಿಕನ್ ಬಿರಿಯಾನಿ ಮಾಡೋದಂದರೆ ನನಗೆ ತುಂಬ ಇಷ್ಟ. ಚಿಕನ್ ಬಿರಿಯಾನಿ ಮಾಡಿದಾಗ ಯಾವಾಗಲೂ ಇಷ್ಟಪಟ್ಟೆ ಮಾಡ್ತೀನಿ ನಾನು. ಅಡುಗೆ ಕೆಲಸ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ನನಗೆ. ಮನೆ ಕೆಲಸ ಆದರೆ ಆರಾಮಾಗಿ ಮಾಡ್ಕೊತೀನಿ. ಅಂದರೆ ಕಸ ಗುಡಿಸೋದು, ಮನೆ ಒರೆಸೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ತೊಳ್ಕೊಳ್ಳೋದು, ಈ ಕೆಲಸಗಳಂದರೆ ಇಷ್ಟ ನನಗೆ. ಓಕೆ, ಈಗ ಚಿಕನ್ ಬಿರಿಯಾನಿ ಮಾಡೋ ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತೇಳಿ. ಚಿಕನ್ ಬಿರಿಯಾನಿ ಮಾಡೋಕ್ಕೂ ಮುಂಚೆ 1.5 ಗ್ಲಾಸಷ್ಟು ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನಾವು ಪ್ರಿಪೇರ್ ಮಾಡೋಕ್ಕೂ ಮುಂಚೆ, ಅಂದರೆ ಚಿಕನ್ ಬಿರಿಯಾನಿ ಮಾಡೋಕ್ಕೂ ಮುಂಚೆ ಒಂದು 15 ಮಿನಿಟ್ಸ್ ನೆನೆಸಿಟ್ಕೊಬೇಕು. ಮೊಸರಿ ರೈಸ್ ಹಾಕ್ತೀವಿ ಅಂದರೆ ನೆನೆಸೋ ಅವಶ್ಯಕತೆ ಏನಿರಲ್ಲ, ಬಟ್ ಬಾಸುಮತಿ ರೈಸ್ ಹಾಕ್ಕೊಳ್ಳೋದ್ರಿಂದ ಒಂದು 15 ಮಿನಿಟ್ಸ್ ಮುಂಚೆನೇ ರೈಸ್ನ ನೆನೆಸಿಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡೋಕ್ಕೆ ಫಸ್ಟ್ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು 2ರಿಂದ 3 ಸ್ಪೂನು ಅಥವಾ 4 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನನ್ನ ಮಗ ಕೂಡ ಆಗಲೇ ಹೇಳಿದ್ನಲ್ಲ ಬೇಗ ಎದ್ದಿದ್ದ ಅಂತೇಳಿ, ಸೊ ಅವನು ಕೂಡ ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದ ಇಲ್ಲಿ ಅಡುಗೆ ಮಾಡೋಕ್ಕೆ. ಅದಾದಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ಚಕ್ಕೆ, ಲವಂಗ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಒಂದು 2ರಿಂದ 3 ಏಲಕ್ಕಿ, ಪಲಾವ್ ಎಲೆ, ಸೋಂಪು, ಜೀರಿಗೆ ಇಷ್ಟನ್ನ ಹಾಕ್ಕೊಳ್ಬೇಕು. ನಾವು ಹಾಕಿರೋ ಡ್ರೈ ಮಸಾಲೆಗಳೆಲ್ಲ ಎಣ್ಣೆಯಲ್ಲಿ ಫ್ಲೇವರ್ ಬಿಟ್ಕೊಳ್ಬೇಕು. ಅಂದರೆ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದನ್ನು. ಸೋಂಪು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಪೂನಷ್ಟು ಸೋಂಪು ಕಾಳನ್ನ ಕೂಡ ಆ್ಯಡ್ ಮಾಡ್ಕೊಬೇಕು, ನಾನು ಆಗಲೇ ಹೇಳ್ದಂಗೆ. ಇದು ಫ್ರೈ ಆಗೋಷ್ಟೊತ್ತಿಗೆ ಒಂದು 2 ಈರುಳ್ಳಿಯನ್ನು ತಗೊಂಡು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಚಿಕ್ಕ ಸೈಜ್ ಈರುಳ್ಳಿ ಆದರೆ 3 ತೊಗೊಳ್ಳಿ, ದೊಡ್ಡದಾದರೆ 2 ಆದರೆ ಸಾಕು. ಈರುಳ್ಳಿ ಜೊತೆಗೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಬೇಕು ಉದ್ದುದ್ದವಾಗಿ. ಹಸಿಮೆಣ್ಸಿನ್ಕಾಯಿ ಒಂದು 3ರಿಂದ 4 ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳ್ತಾ ಇರೋ ಮೆಜರ್ಮೆಂಟ್ಸಲ್ಲಿ ಟ್ರೈ ಮಾಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ಸಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೊ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸೊ ಈರುಳ್ಳಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಆಗಲೇ ಹೇಳ್ದಂಗೆ 200 ಗ್ರಾಮ್ಸ್ ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಿದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲ ಫ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮಸಾಲಾಗೆ ಏನೇನು ಹಾಕ್ಕೊಂಡು ರುಬ್ಕೊಳ್ಳೋದು ಅಂತ ಹೇಳ್ತೀನಿ.
ಮಸಾಲ ರುಬ್ಕೊಳ್ಳೋದಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಅದಾದಮೇಲೆ ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸಲನ್ನ ಸುಲಿದು ಹಾಕ್ಕೊಳ್ಬೇಕು. 1 ಕಪ್ ಪುದೀನ, 1 ಕಪ್ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಅದಾದಮೇಲೆ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಬೇಕು. 1 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ, 1 ಇಂಚಷ್ಟು ಶುಂಠಿ. ನಾನಿಲ್ಲಿ 12 ಒಣಮೆಣ್ಸಿನ್ಕಾಯಿನ ಹುರಿದುಬಿಟ್ಟು ತೊಗೊಂಡಿದ್ದೀನಿ ಖಾರಕ್ಕೆ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅಥವಾ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ತೊಗೊಳ್ರಿ. ನಾನಿಲ್ಲಿ ಖಾರ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಕರೆಕ್ಟಾಗಿ ಆಗುವಷ್ಟು ಒಂದು 12 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿನ 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಜೊತೆಗೆ 1 ಟೊಮೊಟೊ ಹಾಕ್ಕೊಬೇಕು. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಬಿರಿಯಾನಿ ಮತ್ತು ಗ್ರೇವಿಗೆ ಎರಡಕ್ಕೂ ಕೂಡ ಸೇರಿ ಮಸಾಲೆ ರುಬ್ಕೊಂಡಿರೋದು. ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿ ನೀವು ಮಸಾಲ ರುಬ್ಕೊಂಡಿರೋದಾದರೆ, ನಾನು ಆಗಲೇ ಹೇಳ್ದಂಗೆ ನಾನು ಬಿರಿಯಾನಿಗೆ ಮೆಜರ್ಮೆಂಟ್ಸ್ ತೊಗೊಂಡಿರೋದು 1.5 ಗ್ಲಾಸ್ ರೈಸು, ಒಂದು 200 ಗ್ರಾಮ್ಸಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಾದಮೇಲೆ ಗ್ರೇವಿಗೆ ಬಂದು ಒಂದು 3/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿ ನೀವು ಮಸಾಲ ರುಬ್ಕೊಂಡಿದ್ರೆ ಗ್ರೇವಿಗೆ ಮತ್ತು ಬಿರಿಯಾನಿಗೆ ಎರಡಕ್ಕೂ ಕೂಡ ಮಸಾಲೆ ಆಗುತ್ತೆ. ಮಸಾಲೆ ಹಾಕಿದ್ಮೇಲೆ ಒಂದು 3 to 4 ಮಿನಿಟ್ಸು ಲೋ ಫ್ಲೇಮಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿರೋದ್ರಿಂದ 1.5 ಗ್ಲಾಸ್ ಬಾಸುಮತಿ ರೈಸ್ಗೆ 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ನೀರು ಹಾಕಾದ್ಮೇಲೆ ಸಾಲ್ಟ್ ಹಾಕ್ಕೊಂಡೆ. ಸಾಲ್ಟ್ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕೊಡ್ಸಲ್ಲ ಬಿಡು, ಫೋನ್ ಕೊಡ್ಸಲ್ಲ, ಟಾಯ್ಸ್ ಕೊಡ್ಸಲ್ಲ, ಏನು ಕೊಡ್ಸಲ್ಲ ನಾನು ಇನ್ನೊಂದು ಸರಿ ನಿಮಗೆ. ಎತ್ತಿಡು, ಅದನ್ನು ಎತ್ತಿಟ್ರೆ ಕೊಡಿಸ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ, ಇಲ್ಲಾಂದರೆ ಕೊಡ್ಸಲ್ಲ. ಟ್ಯಾಕ್ಟರ್ ಕೊಡ್ಸಲ್ಲ ನಿಂಗೆ. ಎತ್ತಿಡು, ಆ ಸಿಸರ್ ಎತ್ತಿಡು ನೀನು ಫಸ್ಟು, ತಗಲ್ಸ್ಕೊಂತ್ಯ. ಅದೇನಕ್ಕೆ ಎತ್ಕೊಂಡಿದ್ಯಾ ನೀನು ಇಡಪ್ಪ, ನೀನು ಸುಮ್ಮನೆ ಇಡು, ಸುಮ್ಮನೆ. ಸರಿ ಬಿಡು, ನಿನ್ನ ಕರ್ಕೊಂಡೋಗಲ್ಲ ಹೊಲ್ದ ಹತ್ರ. ಇಲ್ಲ ಕರ್ಕೊಂಡೋಗಲ್ಲ. ತೀಟೆ ಜಾಸ್ತಿ ಮಾಡ್ತಾ ಇದೆಯಾ ನೀನು. ವೆರಿ ಗುಡ್. ಫೋನ್ ಎತ್ತಿಡು. ನೋಡು, ಎಲ್ಲ ಪಾಟುಗಳು ಕಿತ್ತು ಬಿಸಾಕಿದೆಯಲ್ಲ, ನೀಟಾಗಿ ಹಾಕು. ಅದು ಹೆಂಗಿತ್ತು ಅದು ಹಂಗೆ ಹಾಕು. ಮತ್ತು ಹಾಕು ಅದನ್ನು. ಬರುತ್ತಾ ಹಾಕು? ಕಿತ್ತಕ್ಕೆ ಬರುತ್ತಾ? ಹಂಗಲ್ಲ. ಕೊಡು, ನಾನು ಕೊಡ್ತೀನಿ. ಪೊಮೊಗ್ರಾನೇಟ್ ಥರ ಕಟ್ ಮಾಡಿ ತಿಂತ್ಯಾ? ನೀನು ಯಾರಾದರೂ ಕಟ್ ಮಾಡ್ಕೊಂಡು ತಿಂತಾರಾ? ಈ ರೀತಿ ನೀರು ಕುದಿಯೋವಾಗ ನಾವು ಅಕ್ಕಿ ಹಾಕ್ಕೊಬೇಕು. ನಾನಿಲ್ಲಿ ಆಗಲೇ ನೆನೆಸಿಟ್ಟಿದ್ನಲ್ಲ ರೈಸ್ನ, ಅದನ್ನು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ವಾಶ್ ಮಾಡಿದ್ದೆ, ನೀರೆಲ್ಲ ಬಗ್ಗಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬಾಸುಮತಿ ರೈಸ್ನ ಒಂದ್ಸಲಿ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು, ಜಾಸ್ತಿ ಸಲ ಏನೂ ವಾಶ್ ಮಾಡೋಂಗಿಲ್ಲ. ಸೊ ನಾನಿಲ್ಲಿ ನೀರೆಲ್ಲ ಬಗ್ಗಿಸ್ಬಿಟ್ಟು ನಿಧಾನಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಇಟ್ಕೊಳ್ಳೋದಷ್ಟೇ. 2 ವಿಸಿಲ್ ಬಂದರೆ ಸಾಕು, ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು. ಸೊ ನಾನಿಲ್ಲಿ ಗ್ರೇವಿ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಬಿರಿಯಾನಿ ರೆಸಿಪಿ ಹೇಳ್ತಾ ಗ್ರೇವಿಗೂ ಕೂಡ ರೆಡಿ ಮಾಡಿಕೊಂಡೆ. ಸೊ ಫೈನಲಾಗಿ ಈಗ ಕಬಾಬ್ ಮಾಡ್ಕೊಬೇಕು. ಆ್ಯಕ್ಚುಲಿ ನನಗೆ ಕಬಾಬ್ ಮಾಡೋದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾನು ಬಿರಿಯಾನಿ ಗ್ರೇವಿ ಮಾತ್ರ ಚೆನ್ನಾಗಿ ಮಾಡ್ತೀನಿ. ಈ ಕಬಾಬ್ ಮಾಡೋದು ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವತ್ತು ಅವರೇ ಮಾಡಬೇಕು ಅಂತೇಳ್ಬಿಟ್ಟು ಕಬಾಬ್ನೆಲ್ಲ ಮುಂಚೆನೇ, ಅಂದರೆ ಬೆಳಿಗ್ಗೆನೇ ಎಲ್ಲ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ರು ಕಬಾಬ್ ಮಾಡೋಕ್ಕೆ. ಬಟ್ ಸ್ವಲ್ಪ ಕೆಲಸ ಇದೆ ಅಂತೇಳ್ಬಿಟ್ಟು ಹೊಲ್ದ ಹತ್ರ ಹೋಗಿದ್ರು ಬೆಳಿಗ್ಗೆನೇ. ನಾನು ಬರೋದು ಲೇಟ್ ಆಗುತ್ತೆ, ನೀನೇ ಕಬಾಬ್ ಆಗಿಬಿಡು ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟೋಗಿದ್ರಲ್ವ, ನಾನು ಅದನ್ನು ತೊಗೊಂಡು ಸುಮ್ಮನೆ ಆಯಿಲಿಗೆ ಬಿಟ್ಕೊತಾ ಇದ್ದೆ ಅಷ್ಟೇ.
ನಾನು ಜಾಸ್ತಿ ಮನೇಲಿ ಕಬಾಬ್ ಮಾಡ್ಕೊಳ್ಳಲ್ಲ. ನನಗೆ ಹೇಳಿದ್ನಲ್ಲ, ನನಗೆ ಕಬಾಬ್ ಮಾಡೋಕೆ ಅಷ್ಟು ಚೆನ್ನಾಗಿ ಬರೋದು ಇಲ್ಲ. ಇವರೇ ಮಾಡ್ತಿದ್ರು ಯಾವಾಗಾದರೂ ಮಾಡಿದಾಗ. ಸೊ ಇವತ್ತು ನಾನು ಮಾಡಿರೋದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಎಣ್ಣೆಗೆ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಡೀಪ್ ಫ್ರೈ ಮಾಡಿಕೊಂಡು ಎತ್ತು ಸೈಡ್ಗೆ ಇಟ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲು, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಬೋಂಡ ಸೊ ಅಡುಗೆ ಮಾಡಿದ್ದೆಲ್ಲ ಆಯಿತು. ನಾನಿವತ್ತು 8:30 ಅಷ್ಟೊತ್ತಿಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಇನ್ನೂ ಸ್ವಲ್ಪ ಬೇಗ ಆಗ್ತಿತ್ತು, ಬಟ್ ಕಬಾಬ್ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂತು. ಇಲ್ಲ, ಇನ್ನೂ ಸ್ವಲ್ಪ ಬೇಗ ಮುಗಿಸ್ಬಿಡ್ತಿದ್ದೆ ನಾನು ಅಡುಗೆ ಕೆಲಸನ. ಬಿರಿಯಾನಿ ಹೆಂಗೆ ಬಂದಿದೆ ನೋಡೋಣ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಫ್ಲೇವರ್ಫುಲ್ಲಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ. ಪ್ರತಿ ಸರಿನೂ ನಾನು ಮಾಡಿದ್ದು ಬಿರಿಯಾನಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್. ಬಾಯ್.